2024ರ ಈ ವರ್ಷ ಆಷಾಢ ಮಾಸ ಆರಂಭ ಮತ್ತು ಮುಕ್ತಾಯ ಯಾವಾಗ, ಈ ಮಾಸದಲ್ಲಿ ಬರುವ ವಿಶೇಷ ದಿನಗಳು ಮತ್ತು ಆಚರಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ವೀಕ್ಷಕರೇ. ಆಷಾಢ ಮಾಸ ಹಲವು ವಿಶೇಷತೆಗಳಿಂದಾಗಿ ತುಂಬಾನೇ ವಿಶೇಷ ಮಾಸವಾಗಿದೆ. ಬನ್ನಿ ಇದರ ಬಗ್ಗೆ ಪ್ರಮುಖ ಮಾಹಿತಿಗಳನ್ನು ತಿಳಿಯೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಯೂಟ್ಯೂಬ್ ಚಾನಲ್ ಇನ್ಫೋಸಿಸ್ ಮತ್ತು ವೇಣುಜ್ಯೋತಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. 2024ರಲ್ಲಿ ಆಷಾಢ ಮಾಸ ಜುಲೈ 6ರಿಂದ ಪ್ರಾರಂಭವಾಗಿ ಆಗಸ್ಟ್ 4ರವರೆಗೆ ಇರಲಿದೆ. ಜುಲೈ 5ರಂದು ಅಮಾವಾಸ್ಯೆ ಇದ್ದು ಜ್ಯೇಷ್ಠ ಮಾಸ ಮುಕ್ತಾಯ ಆಗಲಿದೆ. ಈ ಮಾಸದಲ್ಲಿ ಬರುವ ವಿಶೇಷ ದಿನಗಳು ಯಾವುದು ಎಂದು ತಿಳಿಯೋಣ. ಜುಲೈ 5 ಆಷಾಢ ಅಮಾವಾಸ್ಯೆ, ಜುಲೈ 17 ದೇವಶಯನಿ ಏಕಾದಶಿ, ಜುಲೈ 21 ಗುರುಪೂರ್ಣಿಮಾ, ಜುಲೈ 24 ಸಂಕಷ್ಟ ಚತುರ್ಥಿ, ಜುಲೈ 31 ಕಾಮಿಕ ಏಕಾದಶಿ. ಆಷಾಢ ಮಾಸದಲ್ಲಿ ಈ ನಿಯಮಗಳನ್ನು ಆಚರಿಸಲಾಗುವುದು. ಈ ಮಾಸದಲ್ಲಿ ಶುಭ ಕಾರ್ಯ ಮಾಡುವುದಿಲ್ಲ. ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಿದರೆ ಅದರಿಂದ ಒಳ್ಳೆಯ ಫಲ ದೊರೆಯುವುದಿಲ್ಲ ಎಂಬ ನಂಬಿಕೆ. ಹೀಗಾಗಿ ಆಷಾಢ ಮಾಸದಲ್ಲಿ ಮದುವೆ, ನಾಮಕರಣ, ಗೃಹ ಪ್ರವೇಶ ಹೀಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಆಷಾಢ ಮಾಸ ಪೂಜೆ ಕಾರ್ಯಕ್ಕೆ ಶುಭ ಎಂದು ಹೇಳಲಾಗುವುದು. ಈ ಸಮಯದಲ್ಲಿ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು. ಅದರಲ್ಲಿಯೂ ಕಾಳಿಯ ದೇವಾಲಯಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುವುದು ಒಳ್ಳೆಯದು. ಇದಲ್ಲದೆ ಲಕ್ಷ್ಮೀ ಪೂಜೆ ಸಹ ಮಾಡಲಾಗುತ್ತದೆ. ದೇವರ ಮಂತ್ರಗಳನ್ನು ಪಠಿಸಬೇಕು. ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ದೇವರ ಮಂತ್ರಗಳನ್ನು ಪಠಣೆ ಮಾಡುವುದು ಒಳ್ಳೆಯದು. ಇನ್ನು ಆಷಾಢ ಶುಕ್ರವಾರದ ವಿಶೇಷತೆ. ಆಷಾಢ ಶುಕ್ರವಾರ ಲಕ್ಷ್ಮಿಯನ್ನು ಆರಾಧನೆ ಮಾಡುವುದರಿಂದ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು. ಇದರಿಂದ ಕಷ್ಟಗಳು ದೂರವಾಗುವುದು. ಆರ್ಥಿಕವಾಗಿ ಸಮೃದ್ಧಿಯನ್ನು ಕಾಣುವಿರಿ. ಅದೇ ರೀತಿ ಕೆಲವು ಸಂಪ್ರದಾಯಗಳಿವೆ. ಈ ಸಮಯದಲ್ಲಿ ಹೊಸದಾಗಿ ಮದುವೆಯಾದ ಹೆಣ್ಣು ಗಂಡು ಜೊತೆಯಲ್ಲಿ ಇರಬಾರದು ಎಂದು ಈ ಸಮಯದಲ್ಲಿ ನವವಿವಾಹಿತೆಯನ್ನು ತವರು ಮನೆಗೆ ಕರೆದು ತರಲಾಗುವುದು. ಇನ್ನು ಕೆಲವು ಕಡೆ ಅತ್ತೆ ಸೊಸೆ ಈ ಮಾಸದಲ್ಲಿ ಜೊತೆಯಲ್ಲಿ ಇರಬಾರದು ಎಂದು ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳನ್ನು ತವರಿಗೆ ತರಲಾಗುವುದು. ಈ ವರ್ಷದ ಆಷಾಢ ಮಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.